ಮೇ ತಿಂಗಳ ವೃಷಭ ರಾಶಿಯ ಒಂದು ಗ್ರಹ ಸಂಚಾರ ಹೇಗಿದೆ, ಅದರಿಂದಾಗಿ ಗುರು ಬದಲಾವಣೆ ಆಗ್ತಾನೆ. ಒಳ್ಳೆಯ ಗುರು, ಲಗ್ನದ ಗುರು ಎರಡನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೇ ತಿಂಗಳಲ್ಲಿ. ಹಾಗಾಗಿ ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡುತ್ತಾ, ಅಥವಾ ಲಾಭದಲ್ಲಿ ಶನಿ ಬಂದದ್ದರಿಂದ ಏನಾದರೂ ಏರ್ಪೇರಾಗುತ್ತಾ, ಲಗ್ನಕ್ಕೆ ಗುರು ದೃಷ್ಟಿ ಶನಿ ದೃಷ್ಟಿ ಏನಾಗುತ್ತೆ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅನುಕೂಲಗಳು ಏನು ಅಂತಂದರೆ, ಅಧಿಕವಾದ ಅನುಕೂಲಗಳೇ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರುವಂತಹದ್ದು. ಕಾರಣ, ಈ ಲಾಭಾಧಿಪತಿ ದ್ವಿತೀಯಕ್ಕೆ ಬರುವಂತಹದ್ದು ದಟ್ ಈಸ್ ಒಳ್ಳೆಯ ಒಂದು ಆ, ಸ- ಆ, ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಗುರುಬಲ ಅಧಿಕವಾಗ್ತಾ ಹೋದಾಗ ನಾವು ಬರುವಂತಹ ಒಂದೊಂದು ಸನ್ನಿವೇಶಗಳನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಆ, ಸಿದ್ಧ ಮಾಡಿಕೊಳ್ತಾ ನಾವು ಅದನ್ನಕ್ಕೆ ಬೇಕಾದ ಪ್ರಯತ್ನಗಳನ್ನು ಮಾಡಬೇಕು. ಆವಾಗ ಮಾತ್ರ ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅಲ್ಲಿ ಹೇಳುವಾಗ ಲಾಭಾಧಿಪತಿ ದ್ವಿತೀಯದಲ್ಲಿ ಬಂದ ಅಂತ ಆದಾಗ ಹಣದ ಅನುಕೂಲಗಳು ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ಶನಿಯ ದೃಷ್ಟಿ ಇರೋದು, ನೀವು ಈ ವಿಶ್ವಾವಸುನಾಮ ಸಂವತ್ಸರದ ಆದಾಯ ವ್ಯಯದ ಬಗ್ಗೆ ನೀವೆಲ್ಲ ವಿಚಾರ ಮಾಡಿರ್ತೀರಿ. ಆದಾಯ ಜಾಸ್ತಿ ಇದೆ, ವ್ಯಯ ಕಡಿಮೆ ಇದೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಶನಿಯ ದೃಷ್ಟಿ ಇರೋದ್ರಿಂದಾಗಿ ವ್ಯಯದ ಕಡೆಗೂ ಮನಸ್ಸು ಹೋಗುತ್ತೆ. ಆದರೆ ಎಲ್ಲಿ ವ್ಯಯಿಸಬೇಕು ಅಥವಾ ವ್ಯಯಿಸಬೇಕಾ ಬೇಡವಾ, ಆ ಹಣವನ್ನು ನಾವು ಹೇಗೆ ಸೇವ್ ಮಾಡಬೇಕು, ಯಾವ್ಯಾವ ತರಹದಲ್ಲಿ ನಾವು ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇರುವಂತಹ, ಈ ಹಣಕಾಸಿನ ವಿಷಯಕವಾಗಿ ತಿಳುವಳಿಕೆ ಇರತಕ್ಕಂತಹ ವ್ಯಕ್ತಿಗಳ ಸಲಹೆಯನ್ನು ನೀವು ತೆಗೆದುಕೊಂಡು ಮುಂದುವರೆದಿರಿ ಅಂತಾದರೆ ಖಂಡಿತವಾಗಿಯೂ ಹಣವನ್ನು ಉಳಿಸುವುದರಲ್ಲಿ ನಿಮ್ಮ ಹೆಜ್ಜೆ ಒಳ್ಳೆಯ ಹೆಜ್ಜೆ ಆಗಿರುತ್ತೆ, ಯಾವ ಸಂದೇಹವೂ ಇಲ್ಲ. ಜೊತೆಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ಗಮನ ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರಯತ್ನ, ಓದುವಿನ ಕಡೆಯಲ್ಲಿ ಪ್ರಯತ್ನವೂ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ದಿನಮಾನಗಳನ್ನು ನಾವು ಹೇಳ್ಬೋದು. ಆದರೆ ಈ ಮೇ 15ರವರೆಗೆ ಎಲ್ಲೋ ಒಂದು ಕಡೆಯಲ್ಲಿ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ವಲ್ಲಪ್ಪ, ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ, ಏನು ಮಾಡಬೇಕು, ಏನು ಮಾಡಿದರೂ ವ್ಯರ್ಥ, ನಾನು ಏನು ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವ ಹಂತಕ್ಕೆ ಮಾನಸಿಕವಾಗಿ ನಮಗೆ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಆದರೆ ಯಾವಾಗ ಈ 15ನೇ ತಾರೀಕಿಗೆ ರವಿ ಲಗ್ನಕ್ಕೆ ಪ್ರವೇಶ ಮಾಡ್ತಾನೆ, ಗುರು ಎರಡನೇ ಮನೆಗೆ ಪ್ರವೇಶ ಮಾಡ್ತಾನೆ, ಆವಾಗ ಎಲ್ಲ ಥರದ ಅನುಕೂಲಗಳು, ನಾನು ಹಿಂದೆ ಹೇಳಿದ ಅನುಕೂಲಗಳು ನಿಮಗೆ ಆಗ್ತಾ ಬರುತ್ತೆ. ಹಣಕಾಸಿನ ಏನು ಸಾಲ ಸೂಲಾದಿಗಳು ಇತ್ತು ಅದನ್ನೆಲ್ಲವನ್ನು ಕೂಡ ಕಳ್ಕೊಳ್ಳುವ ಕಡೆ ನಿಮ್ಮ ಗಮನ ಇರುತ್ತೆ. ಒಂದಿಷ್ಟು ಹಣ ಸೇವಿಂಗ್ ಆಗ್ತಾ ಬರುತ್ತೆ. ಅದನ್ನು ಒಂದು ಒಳ್ಳೆಯ ಕಡೆಯಲ್ಲಿ ಹಣವನ್ನು ಸೇವ್ ಮಾಡುವಂತಹದ್ದು ಅಥವಾ ಇನ್ವೆಸ್ಟ್ ಮಾಡುವಂತಹದ್ದು, ಈ ಥರದ ಯೋಗಗಳು ವೃಷಭ ರಾಶಿಯವರಿಗೆ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಆ ಒಂದು ಅದೃಷ್ಟ ವೃಷಭ ರಾಶಿಯವರು ಅನುಭವಿಸಬಹುದು. ಇನ್ನ ಈ 3ರಲ್ಲಿ ಕುಜ ಸಪ್ತಮಾಧಿಪತಿ ವ್ಯಯಾಧಿಪತಿಯಾಗಿ ನೀಚದಲ್ಲಿ ಕೂತಿರುವುದರಿಂದ, ಅದು ದುರ್ಬುದ್ಧಿ ಸ್ಥಾನದಲ್ಲಿ ಕೂತಿರೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮನ್ನು ಹಣ ಅಂದರೆ ಅಣ್ಣ ತಮ್ಮಂದಿರ ವಿಷಯದಲ್ಲಿ ವೈಮನಸ್ಸುಗಳು ಬರುವಂತಹದ್ದು, ಅಥವಾ ನಮಗೆ ನಾನೇ ಚೆನ್ನಾಗಿ ಬೆಳಿಬೇಕು, ನಾನು ಒಬ್ಬನೇ ಬೆಳಿಬೇಕು ಅನ್ನುವಂತಹ ಮನಸ್ಥಿತಿ ಬರುವಂತಹದ್ದು, ಇದು ಸಾಧ್ಯತೆಗಳಿದೆ. ಆದರೆ ಅದು ನೀಚದಲ್ಲಿರೋದ್ರಿಂದಾಗಿ ಹೆಚ್ಚು ದುರ್ಬುದ್ಧಿಯ ಕಡೆ ಒಲವು ಹೋಗಲ್ಲ. ಜೊತೆಗೆ ಗುರುಬಲವೂ ಇದೆ. ಆದರೂ ನಮ್ಮ ಎಚ್ಚರಿಕೆ ಅಂತಕ್ಕಂಥದ್ದು ನಮಗೆ ಇರಬೇಕು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಮಾಡಿ, ಆದಷ್ಟು ಧರ್ಮ ಕಾರ್ಯದಲ್ಲಿ ರತರಾಗಿ, ದೇವರ ಆರಾಧನೆ, ದೇವರ ಪ್ರಾರ್ಥನೆ, ವಿಶೇಷವಾಗಿ ನರಸಿಂಹ ಜಯಂತಿಯ ದಿವಸ ವಿಷ್ಣು ಸಹಸ್ರನಾಮವನ್ನು ಜಪಿಸಿ, ಅಥವಾ ಉದಯ ರವಿ ಸಹಸ್ರ ದ್ಯೋತಿತಂ ರೂಕ್ಷವೀಕ್ಷಂ ಅಂತ ಒಂದು ಸ್ತೋತ್ರ ಪ್ರಾರಂಭ ಆಗುತ್ತೆ, ನರಸಿಂಹ ಸ್ತುತಿ. ಆ ಸ್ತೋತ್ರವನ್ನು ಜಪಿಸ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಮನೆ ತಗೊಳ್ಬೇಕು, ಮನೆ ಕಟ್ಟಬೇಕು ಇತ್ಯಾದಿಗಳ ಯೋಚನೆ ನಿಮಗೇನಾದರೂ ಇದ್ದರೆ, ಅದು ಮೇ 20ರ ನಂತರ ಕಾಲದಲ್ಲಿ ಅದಕ್ಕೊಂದು ಒಳ್ಳೆಯ ಹೆಜ್ಜೆ ಇಡುವ ಸಾಧ್ಯತೆ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬನ್ನಿ, ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಆದರೂ ಗುರುಬಲ ಇದೆ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸ್ವಲ್ಪ ಸಮಯವನ್ನು ಪಾಲಿಸಿ ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ಗಳನ್ನು ತಗೊಳ್ತಾ ಬಂದರೆ ಸಾಕು. ಪಂಚಮದ ಕೇತು ಮಕ್ಕಳ ವಿಷಯಕವಾಗಿ ಯೋಚನೆ ಜಾಸ್ತಿ ಆಗುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಕಿರಿಕಿರಿ ಆಗುತ್ತೆ. ಕೇತುವಿನ ಯೋಗ ದೃಷ್ಟಿ ಬಾಧೆ, ಹಾಗಾಗಿ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆಸ್ತಾ ಬನ್ನಿ, ವಾರಕ್ಕೊಮ್ಮೆ ದೃಷ್ಟಿ ತೆಗೆಸುವಂಥದ್ದು ಅದನ್ನು ಮಾಡಿ ಒಳ್ಳೆಯದಾಗುತ್ತೆ. ಅಥವಾ ದೃಷ್ಟಿ ಹೇಗೆ ತೆಗಿಬೇಕು, ಏನು ಮಾಡಬೇಕು, ಚಿಕ್ಕ ಮಕ್ಕಳು ತುಂಬ ಹಠ ಮಾಡ್ತಾರೆ ಅಂತಿದ್ದಾಗ ನಾನು ಹಿಂದೆ
ಮಕ್ಕಳಿಗೆ ಯಾವಾಗ ಯಾವ ತರಹದ ದೃಷ್ಟಿಯನ್ನು ತೆಗಿಬೇಕು ಅಂತ ಹಿಂದೆ ನಾನು ತಿಳಿಸಿದ್ದೇನೆ. ಅದು ನಿಮಗೆ ನಮ್ಮ ಇದರಲ್ಲಿ ಸಿಗುತ್ತೆ, ತತ್ಸಮ್ಮತಂ ಅನ್ನುವಂತಹ ಚಾನಲಲ್ಲಿ ಸಿಗುತ್ತೆ. ನೀವು ಅದನ್ನು ಹುಡುಕಿ ನೋಡಿ. ಅದಕ್ಕೆ ಸರಿಯಾಗಿ ನಿಮಗೆ ಆ ಪರಿಹಾರಗಳೆಲ್ಲ ಮಕ್ಕಳ ವಿಷಯಕವಾಗಿ ಇರತಕ್ಕಂತಹ ದೃಷ್ಟಿಬಾಧೆಗೆ ಸಂಬಂಧಪಟ್ಟ ಪರಿಹಾರಗಳನ್ನು ತಿಳಿಸಿದ್ದೇನೆ. ಅದನ್ನು ನೀವು ತಿಳ್ಕೊಳ್ಬಹುದು. ಇನ್ನು ಆರೋಗ್ಯದ ವಿಷಯಕವಾಗಿ ನೋಡುವಾಗ ಈ ಶುಕ್ರ 11ರಲ್ಲಿರುವಂತಹದ್ದು ಒಳ್ಳೆಯದೇ. ಆರೋಗ್ಯದಲ್ಲಿ ತೀರಾ ತೊಂದರೆ ಅಂತ ಏನು ಹೇಳಲಿಕ್ಕೆ ಬರೋಲ್ಲ ವೃಷಭ ರಾಶಿಯವರಿಗೆ. ಆದರೆ ಈ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಥವಾ ಈ ಅಲರ್ಜಿ ಆಗ್ಬಹುದು, ದೈಹಿಕವಾಗಿರ್ತಕ್ಕಂತಹ ಅಲರ್ಜಿ, ಅದರಲ್ಲಿಯೂ ಕೂಡ ಈ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಲರ್ಜಿಗಳು, ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಲರ್ಜಿಗಳು, ಗುಳ್ಳೆ ಅಥವಾ ಕೀವು ಗುಳ್ಳೆ, ಈ ಥರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಕಾರಣ ಶುಕ್ರನ ಜೊತೆಗೆ ರಾಹುವಿನ ಯೋಗ, ಶನಿಯ ಯೋಗ ಎಲ್ಲ ಒಟ್ಟಿಗೆ ಇರೋದ್ರಿಂದ ಈ ರಕ್ತ ಕೆಡುವಂತಹದ್ದು ಅಂತ ಹೇಳಿದೆ. ರಕ್ತ ಕೆಟ್ಟಾಗ ಕೆಲವು ಗುಳ್ಳೆಗಳು ಮೈ ಮೇಲೆ ಆಗುತ್ತಲ್ವಾ, ಆ ರೀತಿಯಾದಂತಹ ಒಂದು ಯೋಗ ಇದೆ. ಅದಕ್ಕೆ ರಕ್ತ ಶುದ್ಧಿಗೆ ಬೇಕಾಗಿರತಕ್ಕಂತಹ ತರಕಾರಿಗಳನ್ನು ಸೇವನೆ ಮಾಡುವಂತಹದ್ದು ಅಥವಾ ಯೋಗ, ಪ್ರಾಣಾಯಾಮ, ಆಸನಗಳನ್ನು ಮಾಡುವಂತಹದ್ದು ಕೂಡ ತುಂಬ ಒಳ್ಳೆಯದಾಗುತ್ತೆ. ವಿವಾಹದ ವಿಷಯದಲ್ಲಿ ಅನುಕೂಲ ಆಗುತ್ತೆ, ಮನೆಯಲ್ಲಿ ಮಂಗಳಕಾರಿ ಆಗುತ್ತೆ. ಜೊತೆಗೆ ತಂದೆಯ ಒಂದು ಕೆಲಸದಲ್ಲಿ ಉನ್ನತಿಯನ್ನು ಕಾಣಬಹುದು, ಅಥವಾ ಟ್ರಾನ್ಸ್ಫರು ಅಥವಾ ಹೈಕು ಇತ್ಯಾದಿಗಳನ್ನು ಕೂಡ ವೃಷಭ ರಾಶಿಯವರ ತಂದೆಯ ಜೀವನದಲ್ಲಿ ನಾವು ನೋಡಬಹುದು. ಅದರಿಂದ ಇವರಿಗೂ ಸುಖ, ತಂದೆಯ ದುಡ್ಡಿನಿಂದ ಇವರು ಬದುಕುವಂತಹದ್ದು. ಅದರಿಂದ ಅದು ಒಳ್ಳೆಯ ಸುಖವನ್ನು ಕಾಣಬಹುದು. ಕೆಲಸದಲ್ಲಿ ವಿಷಯ ನೋಡುವಾಗ ಕರ್ಮಾಧಿಪತಿ ಆಗಿರತಕ್ಕಂತಹ ಶನಿ ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದಾಗಿ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಮೇ 15ರ ತನಕ ಅತೀವ ಒತ್ತಡ. ಹಗಲು ರಾತ್ರಿ ನಾವು ಕೆಲಸ ಮಾಡಿದ್ರು ಇನ್ನೂ ಕೆಲಸ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ. ಅದರಿಂದ ಆ ರೀತಿಯಾಗಿ ಮಾಡದೆ ಕೆಲಸ ಮಾಡಿ, ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನ ಹರಿಸಿ, ಒಳ್ಳೆಯದಾಗುತ್ತೆ. ಗುರುಬಲ ಬಂದಾಗ, ಅಂದರೆ ಗುರು ಲಗ್ನದಿಂದ 2ನೇ ಮನೆಗೆ ಪ್ರವೇಶ ಮಾಡ್ತಾನೆ 15ರ ನಂತರ, ಆವಾಗ ಒತ್ತಡಗಳಿದ್ದರೂ ಆ ಒತ್ತಡಗಳನ್ನು ನಿಭಾಯಿಸುವ ಶಕ್ತಿ ನಿಮಗಾಗುತ್ತೆ. ಕಾರಣ ಇದುವರೆಗೂ ನಾವು ಮಾಡ್ತಾ ಇದ್ದ ಕೆಲಸದಲ್ಲಿ ಹೊಸದಾದ ಕೆಲಸಗಳು ನಮ್ಮ ಮೇಲೆ ಬಿದ್ದಾಗ ಹೇಗೆ ಮಾಡಬೇಕು, ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಆದರೆ ಧೈರ್ಯವಾಗಿರಿ, ಅದನ್ನು ಖಂಡಿತವಾಗಿಯೂ ನೀವು ನಿಭಾಯಿಸ್ತೀರಿ. ಇನ್ನು ಈ ಲಾಭದ ಶನಿ ಒಳ್ಳೆಯ ಲಾಭವನ್ನು ತಂದು ಕೊಡ್ತಾನೆ. ನೀವು ಭೂಮಿಯಲ್ಲೇನಾದರೂ ಅಥವಾ ಮನೆ ಮೇಲೆ ಇನ್ವೆಸ್ಟ್ ಮಾಡುವಂತಹದ್ದು ಈ ಥರ ಯೋಚನೆ ಇದ್ದರೆ ಅದನ್ನು ಮಾಡಬಹುದು. 20ರ ನಂತರ ಆಗಲೇ ತಿಳಿಸಿದ್ದೇನೆ. ಇನ್ನು 12ರಲ್ಲಿ ರವಿಯ ಯೋಗ, ಅದು 15ರ ತನಕ ಇರ್ತಾನೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ 15ರವರೆಗೂ ವಿಶೇಷವಾದ ಯಾವುದೇ ವಿಧವಾದ ಒಂದು ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಡಿ. ಜೊತೆಗೆ ತೆಗೆದುಕೊಳ್ಳುವಾಗ ಇಬ್ಬರು ಮೂರು ಜೊತೆ ಜನರಲ್ಲಿ ಚರ್ಚೆಯನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆ ಮಾಡಿ ಆಮೇಲೆ ಮುಂದುವರಿಸಿ. ಅದು ನಿಮಗೆ ಒಳ್ಳೆಯದಾಗುತ್ತೆ. ಒಟ್ಟಾರೆ ಈ ವೃಷಭ ರಾಶಿಯವರಿಗೆ ನಮಗೆ ಅನುಕೂಲಗಳು ಅಧಿಕವಾಗಿದೆ. ಜೊತೆಗೆ ಆ ಅನುಕೂಲಗಳ ಅಧಿಕವಾಗಿದ್ದರೂ ಅದನ್ನು ಅನುಭವಿಸುವಂತಹ ಯೋಗಗಳು ದೇವರು ಕರುಣಿಸ್ತಾ ಇದ್ದಾನೆ. ಅದನ್ನು ನಾವು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಂಡ್ವಿ ಅಂತ ಆದರೆ ಖಂಡಿತವಾಗಿ ಸುಖವಾದ ಜೀವನವನ್ನು ನಾವು ನಡೆಸಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.